ಇದನ್ನ ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಕರೀತಾರೆ. ಲೆಸ್ ದೆನ್ 5 years, ಎಸ್ಪೆಷಲಿ 1.5 year ಇಂದ 4 ವರ್ಷ ಮಕ್ಕಳಲ್ಲಿ ಇರ್ತಾರಲ್ಲ, ಇದು ಕಾಮನ್ ಆಗಿ ನೋಡ್ತಾ ಇರ್ತೀವಿ ನಾವು. ವಿಡಿಯೋಲ್ಲಿ ನೋಡಿದಾಗೆ ಮಕ್ಕಳಲ್ಲಿ ಎಮೋಷನಲ್ ಔಟ್ಬರ್ಸ್ಟ್ ಆಗ್ತಾರೆ, ತುಂಬಾ ಹಠ ಮಾಡ್ತಾರೆ, ಅಳ್ತಾರೆ. ಒಂದೊಂದ್ಸತಿ ಹಠ ಮಾಡೋದ್ರ ಜೊತೆಗೆ ಮಗು ತುಂಬಾ ಅಳೋದಾಗ್ಲಿ, ಇಲ್ಲಾಂದ್ರೆ ಏನಾದ್ರು ಕೈಗೆ ವಸ್ತು ಯಾವ್ದು ಸಿಗುತ್ತೆ ಅದನ್ನ ಎಸೆಯೋದಾಗ್ಲಿ, ಕಚ್ಚೋದಾಗ್ಲಿ, ಒಡೆಯೋದಾಗ್ಲಿ, ವೈಲೆಂಟ್ ಬಿಹೇವಿಯರ್ ಆಗಲಿ, ಹೆಡ್ ಬ್ಯಾಂಗಿಂಗ್ ಮಾಡ್ಕೊಳೋದಾಗ್ಲಿ ಆ ಥರ ಮಾಡುತ್ತೆ. ಈ ಥರ ಮಾಡಿದಾಗ ಪೇರೆಂಟ್ಸ್ಗೆ ಏನು ಮಾಡಬೇಕು, ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಸಿಂಪಲ್ ಟೆಕ್ನಿಕ್ ಅಂದರೆ ಗೆಟ್ ರಿಡ್ ಆಫ್ ಟೆಂಪರ್ ಟ್ಯಾಂಟ್ರಮ್ಸ್. ರಿಡ್, RIDD. ಆರ್ ಅಂದರೆ ರಿಮೈನ್ ಕಾಮ್, ಅಂದರೆ ಪೇರೆಂಟ್ಸ್ ಈ ಥರ ಮಗು ಏನಾದರೂ ಮಾಡ್ತಾ ಇರಬೇಕಾದ್ರೆ ಕಾಮಾಗೆ ಹ್ಯಾಂಡಲ್ ಮಾಡಬೇಕು. ನೀವು ಜೋರಾಗಿ ಬೈಯೋದಾಗ್ಲಿ, ವಾಯ್ಸ್ ರೈಸ್ ಮಾಡೋದಾಗ್ಲಿ, ನೀವೇ ಸ್ವತಃ ಹೊಡೆಯೋದಾಗ್ಲಿ ಆ ಥರ ಏನೂ ಮಾಡಬಾರ್ದು. ಐ ಅಂದರೆ ಇಗ್ನೋರ್ ದ ಚೈಲ್ಡ್. ಮಗು ಈ ಥರ ಟೆಂಪರ್ ಟ್ಯಾಂಟ್ರಮ್ಸ್ ಅಲ್ಲಿದ್ದಾಗ ನೀವು ಮಗುನ ಇಗ್ನೋರ್ ಮಾಡಬೇಕು. ಮಗು ಕೇಳಿದ್ದನ್ನೆಲ್ಲ ನೀವು ಕೊಡೋ ಹಾಗಿಲ್ಲ. ಡಿ ಅಂದರೆ ಡಿಸ್ಟ್ರಾಕ್ಟ್ ದ ಚೈಲ್ಡ್. ಡಿಸ್ಟ್ರಾಕ್ಟ್ ದ ಚೈಲ್ಡ್ ಅಂದರೆ ಈ ಥರ ಟೆಂಪರ್ ಟ್ಯಾಂಟ್ರಮ್ಸ್ ಇದ್ದಾಗ, ಮಗು ತುಂಬ ಅಳ್ತಾ ಇದ್ದಾಗ, ಹಠ ಮಾಡಿದಾಗ ನೀವು ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು, ಡಿಸ್ಟ್ರಾಕ್ಟ್ ಮಾಡ್ಬೋದು. ಬೇರೆ ಏನಾದರೂ ತೋರಿಸಿ ಡಿಸ್ಟ್ರಾಕ್ಟ್ ಮಾಡ್ಬೋದು, ಬೇರೆ ಏನಾದರೂ ಹೇಳಿ ಡಿಸ್ಟ್ರಾಕ್ಟ್ ಮಾಡ್ಬೋದು ಮಗುನ. ಡಿ ಅಂದರೆ ಡು ನಾಟ್ ಪನಿಷ್ ದ ಚೈಲ್ಡ್. ಆ ಥರ ಮಾಡ್ತಾ ಇರ್ಬೇಕಂದ್ರೆ ನೀವೇ ಹೊಡಿಯೋದಾಗ್ಲಿ, ಮಗುನ ಗದರೋದಾಗ್ಲಿ, ಜೋರಾಗಿ ಕಿರಿಚೋದಾಗ್ಲಿ ಆ ಥರ ಏನೂ ಮಾಡಬೇಡಿ. ಟೆಕ್ನಿಕ್ ಫಾಲೋ ಮಾಡೋದ್ರಿಂದ ಮಕ್ಕಳು ಆ್ಯಸ್ ದೇ ಗ್ರೋ ಓಲ್ಡ್ ಅವ್ರಿಗೆ ಕಡಿಮೆ ಆಗುತ್ತೆ ಟೆಂಪರ್ ಟ್ಯಾಂಟ್ರಮ್ಸ್, ಅದೇನೂ ಪ್ರಾಬ್ಲಮ್ ಇರಲ್ಲ. ಬಟ್ ದಿನದಲ್ಲಿ ಮೋರ್ ದ್ಯಾನ್ 5 times ಮಾಡ್ತಾ ಇದೆ, ಮೋರ್ ದ್ಯಾನ್ 15 minutes ಈ ಥರನೇ ಮಾಡುತ್ತೆ ಅಂತ ಇದೆಲ್ಲ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಕನ್ಸಲ್ಟ್ ಯುವರ್ ಡಾಕ್ಟರ್. ಅವರು ಬಿಹೇವಿಯರಲ್ ಥೆರಪಿ ಕೊಡ್ತಾರೆ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ